ನನಗೆ ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತಾಗೋತ್ತು ಮಾವ. ಎಲ್ಲ ಇದನ್ನ ಏನಾರ ಹೇಳಿದ್ರ ನೀವು ನನ್ನ ಮನೆ ಬಿಟ್ಟದು ಹೊರಗೆ ಹಾಕ್ತಾರೇನು ಅಂತ ಅನ್ಸಾಕತ್ತದ ನನಗೆ. ಅದಕ್ಕೆ ಭಯ ಆಗಿ ಇಷ್ಟು ದಿನ ನಾನು ಅದನ್ನು ಹೇಳೋದನ್ನ ಮುಚ್ಚಿಟ್ಬಿಟ್ಟಿದ್ನಿ. ಆದ್ರೆ ಇವತ್ತ ಅತ್ತಮ್ಮ ಹೇಳಿದ್ ನೋಡಿದ್ರ, ನೀವು ಒಳ್ಳೊಳ್ಳೆ ಪದೇ ಪದೇ ಹೇಳೋದು ನೋಡಿದ್ರ ನನಗಿದನ್ನು ನಿಮ್ಮ ಮುಂದೆ ಹೇಳಲೇಬೇಕಂತ ಅನ್ಸಾಕತ್ತತಿ. ಹೇಳದಿದ್ರೆ ನಾನು ಮತ್ತೆ ತಪ್ಪು ಮಾಡ್ತೇನಂತ ಅನ್ಸಾಕತ್ತತಿ. ಅದಕ್ಕೆ ಇವತ್ತು ನಿಮ್ಗಿದನ್ನು ನಾನು ಹೆಂಗಾದರೂ ಆಗಲಿ ಏನಾದರೂ ಆಗಲಿ ಹೇಳೇ ಬಿಡ್ತೀನಿ ಮಾವ. ಅದು ಅದು ಅಯ್ಯೋ, ಅವಾಗಿಂದ ಅದು ಅದು ಇದು ಅದು ಅನ್ನಕತ್ತಿದ್ದಿ. ಏನಂತ ನೀನು ಬಾಯೇ ಬಿಡವಾಲಿ. ನನಗರ ಕೇಳಿ ಸಾಕತ್. ಈಗ ನೀನು ಏನು ಹೇಳ್ತೀವೋ ನಾನು ಹೋಗ್ಲು ಹೇಳು. ಅಯ್ಯ ಇಲ್ಲ ಮಾವ, ಹೇಳ್ತೀನಿ. ಹೋಗ್ಬೇಡ ಮಾವ, ಒಂದು ನಿಮಿಷ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೇಳ್ತೇನೆ. ಧೈರ್ಯ ತಗೊಂಡ ಹೇಳ್ಬೇಕ. ಹೇಳ್ಬಿಡು ಖುಷಿ. ಇಲ್ಲ ಅಂದ್ರೆ ನೀನು ಹಿಂಗೆ ಮತ್ತು ಮಗು ಆಗೋದಿಲ್ಲ ಅಂತ ಹೇಳ್ಬಿಡು. ಅದು ಮಾವ, ನನ್ಗೆ ಮಕ್ಕಳಾಗೋದು 100ಕ್ಕೆ 10% ಮಾವ. ಯಾಕಂದ್ರೆ ಸ್ವಲ್ಪ ನನಗೆ ಒಂದ್ಸರಿ ಆಕ್ಸಿಡೆಂಟ್ ಆದಾಗ ಅದು ಗರ್ಭ ಚಿಲಕ್ಕೆ ಹೋಗಿ ಪಡೆದಿತ್ತಂತ. ಹಾಗಾಗಿ 100%ದಾಗ 10% ಅಷ್ಟೇ ಮಕ್ಕಳಾಗ್ತಾವಂತ ಹೇಳಿದಾರೆ ಮಾವ. ಅದಕ್ಕೆ ನಾನು ಇನ್ನೇನು ಮಾಡಲಿ ಅಂತ ಮನ್ಯಾಗ ನಿಮ್ಮನ್ನು ಮದುವೆ ಆದ್ರೆ ಮನೆಯವ್ರಲ್ಲ ಹೆಂಗೋ ನೀವು ಹೊಂದ್ಕೊಂಡು ಹೋಗ್ತಾರೆ ಅಂತ ನಿಮ್ಮನ್ನ ಪ್ರೀತಿ ಮಾಡಾಕತ್ತಿದ್ನಿ. ಅದಕ್ಕೆ ನಿಮ್ಮನ್ನು ಮದುವೆ ಆದ್ನಿ. ಅಪ್ಪ ಬ್ಯಾಡ ಅಂದರು ನಿಮ್ಮನ್ನು ಮದುವೆ ಆಗಕ್ಕೆ. ಆದ್ರೆ ನಾನು ಹೆಂಗೋ ನಿಮ್ಮನ್ನು ಪ್ರೀತಿ ಮಾಡಿದ್ನಲ್ಲ, ಅದಕ್ಕೆ ನಿಮ್ಮನ್ನು ಮದುವೆ ಆಯ್ತಂತ ನಿಮ್ಮನ್ನು ಮದುವೆ ಆದ್ನಿ. ಆದ್ರೆ ಈ ವಿಷಯ ನಿಮ್ಗೆ ಹೇಳಿದೆ, ನಾನು ಮದುವೆ ಆಗಿಬಿಟ್ನಿ. ಏನು ಹೇಳಾಕತ್ತಿ ನೀನು? ನಿನಗೆ ಮಕ್ಕಳಾಗಂಗಿಲ್ಲ. ಬರೀ 100ಕ್ಕೆ 10% ಅಷ್ಟೇ ನಿನ್ನ ಮಕ್ಕಳಾಕವು. ಅದು ಕರ್ಣ ಏನು ಸುಳ್ಳು? ನೀನು ಸುಳ್ಳು ಹೇಳತ್ತಿದ್ದಿ ಅಂತ ಅನಿಸ್ತದ ನನಗೆ. ನಮ್ಮವ್ವ ಎಂತಕಿನ ಕರ್ಕೊಂಬಂದು ಕಟ್ಟಿಳು ನೋಡಿ ನನಗೆ. ಅಲ್ಲ, ನೀನು ಸುಳ್ಳು ಹೇಳಿ ಮದುವೆ ಆದಿ. ನಾನು ಇರೋದನ್ನ ಸತ್ಯ ಹೇಳಿ ನಿನಗೆ ಮದುವೆ ಆದ್ನಿ, ನಾನು ಇನ್ನೊಂದು ಮದುವೆ ಆಗಿದೆ ಅಂತ ಹೇಳಿ. ಆದ್ರೆ ನೀನು ಏನು ಮಾಡಿದಿ? ಸುಳ್ಳು ಹೇಳಿದಿನ? ಸುಳ್ಳು ಹೇಳಿ ನನ್ನನ್ನು ಮದುವೆ ಆಗಿಬಿಟ್ಟು. ಅಲ್ಲ ಮಾವ, ಅದು ನಾನು ಬೇಕು ಅಂತ ನಿಮ್ಗೆ ಹೇಳಿಲ್ಲ ಮಾವ. ಅದು ನನಗೆ ನಿಮ್ಮನ್ನು ನೋಡಿದಾಗೆಲ್ಲ ಅದನ್ನ ಹೇಳಬೇಕಂತ ಅನಿಸ್ಲೇ ಇಲ್ಲ. ಅಕಸ್ಮಾತ್ ಅದನ್ನು ಹೇಳಿದರೆ ನೀವು ಎಲ್ಲಿ ನನ್ನ ಮದುವೆ ಆಗ್ತಾರೋ ಇಲ್ಲ ಅಂತ ಹೇಳಿ ನಾನು ಭಯದಿಂದ ನಿಮ್ಗೆ ಅದನ್ನು ಹೇಳೋದ ಬಿಟ್ಬಿಟ್ನಿ ಮಾವ. ಈಗ ನೀವು ನನ್ನನ್ನು ದೂರ ಮಾಡ್ತೀರೇನು? ಎಷ್ಟೇ ಮಾಡಿದ್ರು ನಾನು ನಿಮ್ಗೆ ಹೇಳ್ತಿ ಇಲ್ಲ. ಏನೇ ಹಾಳದಾಕಿನ ನೀನು ಸುಳ್ಳು ಹೇಳಿ ಮದುವೆ ಆದಿನ? ನಾವು ಇರೋದು ಸತ್ಯ ಎಲ್ಲ ಹೇಳಿ ನಿನಗೆ ಮದುವೆ ಮಾಡಿದ್ರೆ ನೀನು ಸುಳ್ಳು ಹೇಳಿ ಮದುವೆ ಆದಿ. ಇನ್ನು ಓದಗಲಿ ನಾನು ಮಗನ ನೋಡ್ಬೇಕಂತ ನಾನು ಆಸೆ ಪಟ್ಬಿಟ್ಟು ಕುಂತ್ರ ನೀನು ನೋಡಿದ್ರೆ ನನಗೆ 10% ಅಷ್ಟೇ ಮಕ್ಕಳಕ್ಕ ಅಂತ ಹೇಳ್ತಿದ್ದಿ. ಹಾಂ, ಅದರ ಕರೆ ಐತೋ ಸುಳ್ಳು ಐತೋ ನಮಗಂತೂ ಗೊತ್ತಿಲ್ಲಲ್ಲ. ಅತ್ತೆ, ನಾವು ಮಾತಾಡೋದನ್ನು ನೀವು ಕೇಳಿಸ್ಕೊಂಡ್ಬಿಟ್ರತ್ತೆ. ಅತ್ತೆ, ಅದು ಏನಾಯಿತು ಅಂದರೆ ನಾನು ಇದನ್ನ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅತ್ತೆ. ಆದರೆ ಯಾಕೋ ನನಗೆ ಬಾಯಿನ ಬರಲಿಲ್ಲ. ನೀವು ಯಾವಾಗ ನೋಡಿದ್ರು ಮೊಮ್ಮಗು ಬೇಕು ಅಂತಿದ್ರಿ. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಅವಾಗ ನಾನು ಇವರು ಒಂದಿನ ಒಂದಾಗಿದ್ದು ಅಂತೇಳಿ ಮದುವೆ ಹೇಳಿದ್ನಿ. ಅವತ್ತು ನಾವಿಬ್ಬರು ಒಂದಾದ್ರೂ ನಾನು ಅವಾಗ ನೋಡಿದ್ನಿ. ಆದರೆ ನಾವಿಬ್ಬರು ಒಂದಾದ್ರೂ ನಮ್ಗೆ ಮಗುನ ಆಗಲಿಲ್ಲ. ಇಷ್ಟು ದಿನ ಇಬ್ಬರು ಜೊತೆಗೆ ಇದ್ದೀವಿ. ಆದರೆ ನಾವು ಟೆನ್ಷನ್ದಾಗ ಇರ್ತಿದ್ರು ಅಂತೇಳಿ ಒಂದಾಗಲಿಲ್ಲ. ಅವತ್ತು ಒಂದಾದ್ರೂ ನಾನು ಹೋಟೆಲ್ಲೇನೋ ಉಳಿಲಿಲ್ಲ. ಆಮೇಲೆ ನಾನು ಹೋಗಿ ಡಾಕ್ಟ್ರನ್ನ ಕೇಳೀನಿ, ಹಿಂಗೆ ನನಗೆ ಮಕ್ಕಳು ಆಗ್ತಾವೇನ್ರಿ ಅಂತೇಳಿ. ಆಗ್ತಾವು, ಆದರೆ ನೀವು ಸಾವು ಬದುಕಿನ ಮಧ್ಯೆ ಹೋರಾಡಬೇಕಾಗತ್ತ ಅಂದರು. ಅದಕ್ಕೆ ನಾನು ಇಷ್ಟು ದಿನ ಸುಮ್ಮನೆ ಇದ್ನಿ ಅತ್ತಮ್ಮ. ಪರವಾಗಿಲ್ಲ, ನಾನು ಸತ್ತಾದ್ರೂ ಈ ಮಗುಗೆ ನಾನೊಂದು ಕುಡಿ ತೊಗೊಂಡು ಬಂದೇ ಬರ್ತೀನಿ. ಉಳಿಯೋದು 10% ಅಂತ ಹೇಳಿದಾರಲ್ಲ, ಸಾಕು. 10%ಅಲ್ಲಿ ನಾನು ಉಳಿಬೋದು, ಸತ್ತು ಸಾಯ್ಬೋದು. ಆದ್ರೆ ಈ ಮನೆಗೆ ಒಂದು ಕೂಸು ನಾನು ತಂದೆ ತರ್ತೀನಿ. ಸುಳ್ಳು ಹೇಳಿದಲ್ಲ, ಸುಳ್ಳು ಹೇಳಿ ನಮ್ಗೆ ಮದುವೆ ಆಗಿದಿ. ಮೋಸ ಮಾಡಿ ಮದುವೆ ಆಗಬಾರ್ದು. ನಾವು ಇರೋ ಸತ್ಯನ ಪ್ರತಿಯೊಂದನ್ನು ಇಂಚಾಗಿ ನಿನ್ನ ಮುಂದೆ ಹೇಳ್ಕೊತ ಬಂದೋ ನಾವು. ಆದ್ರೆ ನೀನು ನಮ್ಗೆ ಮೋಸ ಮಾಡಿದಿ. ನೀನು ಈ ರೀತಿ ಮಾಡ್ತೀವಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಕಿಲ್ಲ, ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಯಾಕೆ ಈ ರೀತಿ ಮಾಡಿದಿ? ಹಾಂ, ಯಾಕೆ ಈ ರೀತಿ ಮಾಡಿದಿ ಅಂತ ನೀನು ಒಂದು ಈಟಾರೋ ನಾಚಿಕೆ ಮಾಡ ಮರ್ಯಾದೆ ಅನ್ನೋದು ಏನಾರ ಐತಿ? ಹಾಂ, ಅಯ್ಯೋತ್ತೆ, ನನ್ನ ಮಾತು ಕೇಳಿಯತ್ತೆ, ಈ ರೀತಿ ಎಲ್ಲ ಮಾತಾಡಬೇಡಿ. ನನಗೆ ಮಕ್ಕಳು ಆಗ್ತಾವತ್ತೆ, ಆಗಲ್ಲ ಅಂತ ಯಾವ ಡಾಕ್ಟ್ರು ಹೇಳಿಲ್ಲ. ಆದ್ರೆ 10% ಅಂತ ಹೇಳಿದರೆ ಯಾಕೆ ಗೊತ್ತಾ? ಇಲ್ಲ ನಾನು ಸಾಯ್ತೀನಿ, ಇಲ್ಲ ಡೆಲಿವರಿ ಆಗುತ್ತೆ ಅಂದಾಗ ಮಗುಗೆ ಏನಾದರೂ ಆಗುತ್ತಾ, ಇಲ್ಲಾಂದರೆ ಇಬ್ಬರು ಪ್ರಾಣಕ್ಕೂ ಅಪಾಯ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಇಷ್ಟು ದಿನ ಸುಮ್ಮನೆ ಇದ್ನಿ. ಇಲ್ಲ ಅತ್ತೆ, ನಾನು ಪ್ರೆಗ್ನೆಂಟ್ ಆಗ್ತೀನಿ.
ಇಲ್ಲ ಅಂತಲ್ಲ, ಆದ್ರೆ ನಾನು ಅವಾಗ ಅದನ್ನ ಗುಳಿಗೆ ತೊಗೊಂಡಿದ್ನಿ. ಎಲ್ಲಿ ನಾನು ಇವಾಗಲೇ ಸತ್ತೋದ್ರೆ ಏನು ಮಾಡೋದಂತ ಅದಕ್ಕೆ ನಾನು ಅವಾಗ ಗುಳಿಗೆ ತೊಗೊಂಡಿದ್ನಿ ಅತ್ತೆ. ಆದರೆ ಇನ್ನು ಮುಂದೆ ನಾನು ಹಂಗೆ ಮಾಡಂಗಿಲ್ಲ. ಏನೇ ಹಾಳಾದವಳೆ, ನನ್ಗೆ ಮೋಸ ಮಾಡಿ ಮದುವೆ ಆಗ್ಬಿಟ್ಟೇನ. ಅದಕ್ಕೆ ಇಷ್ಟು ದಿನ ನಾನಾಗೆ ಬಂದ್ರೂ ನನ್ನನ್ನು ದೂರ ತಪ್ತಿದ್ದಿ. ಸುಮ್ಮನೆ ಅಲ್ಲಿ ಹೊಕ್ಕೇನಿ ಇಲ್ಲಿ ಹೊಕ್ಕೇನಿ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂಥೇಳಿ ನನಗೆ ಕೋಪ ಬರೋಂಗೆ ಮಾಡ್ತಿದ್ದಿ ಮದುವೆ ಮೇಲೆ. ನಾನು ಮದುವೆ ಮೇಲೆ ಕೋಪ ಬಂದ ಸಿಟ್ಟು ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ನೀನು ಆರಾಮಾಗಿ ನೀನು ಮಲ್ಕೊಂಡು ಸುಮ್ಮನೆ ನಿದ್ದೆ ಮಾಡ್ತಿದ್ದಿ. ನನಗೆ ಇಷ್ಟು ದಿನ ಗೊತ್ತಾಗಲಿಲ್ಲ. ಇವತ್ತು ನೀನು ಹೇಳಿದ ಮೇಲೆ ಗೊತ್ತಾಯ್ತು ನಿನ್ನಲ್ಲೂ ಒಳಗೆ ಇಷ್ಟೊಂದು ಕೆಟ್ಟತನ ಐತಿ ಅನ್ನೋದು ಅಲ್ಲ. ರೀ ಕೂದಲ ಬಿಡ್ರಿ, ಯಾಕ್ರಿ ಈ ರೀತಿ ಎಳಿತಾ ಇದ್ದೀರಾ? ಇಷ್ಟೊತ್ತನ ನೀ ನನ್ನ ಮುದ್ದಿನ ಹೆಂಡ್ತಿಯೋದು ಅಂತ ಎಲ್ಲ ಅಂದು ಈಗ ನೋಡಿದ್ರೆ ನನ್ನ ಕೂದಲನ್ನ ಎಳ್ಯಾಕತ್ತಾರಲ್ಲ, ಯಾಕ್ರಿ? ಬಿಡ್ರಿ ರೀ, ತುಂಬ ನೋತಾ ಇದೆ, ಬಿಡ್ರಿ. ಹಾಳಾದವಳೆ, ನನಗೆ ಮೋಸ ಮಾಡ್ಬೇಕಂತ ನೋಡಾಕತ್ತಿದ್ದಿ. ನನ್ನ ಜೊತೆನೇ ಇದ್ಕೊಂಡೆ ನನ್ನ ಬೆನ್ನಿಗೆ ಚೂರಿ ಹಾಕ್ಬೇಕಂತ ಅನ್ಕೊಂಡಿದ್ದಿ. ಅಯ್ಯೋ ಅಮ್ಮ, ಅತ್ತೆ ನೀವು ಅದ್ರ ಬಿಡಿಸೈತೆ. ಅತ್ತೆ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಮಗುನ ಹೆತ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಆದ್ರೂ ಯಾಕ್ರಿ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ? ಬಿಡ್ರಿ ನನ್ನ, ಬಿಡಿ. ಆದ್ರೆ ನೀನು ಇಷ್ಟು ಸುಳ್ಳು ಹೇಳ್ತೀನಿ ಅಂತ ನಾನು ಅನ್ಕೊಂಡಿರ್ಕಿಲ್ಲ. ನೀನು ನನಗೆ ಇಷ್ಟು ಸುಳ್ಳು ಹೇಳಿದ್ಯಲ್ಲ. ನಾವು ಪ್ರತಿ ಒಂದೊಂದು ನಿಮಗೆಲ್ಲ ನಿಜ ಹೇಳ್ಕೊತ ಬಂದ್ರೆ ನೀ ನನಗೆ ಸುಳ್ಳು ಹೇಳಿದಿ. ನೀನು ನನಗೋಸ್ಕರ ಆ ಮನೆಗೆ ಹೋಗಿ ಅವ್ರಿಗೆ ದ್ವೇಷ ಕಾರ್ತಾ ಇದೀಯ ಅಂತ ಅನ್ಕೊಂಡು ಖುಷಿ ಪಡಕತ್ತಿದ್ನಿ. ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡಿದ್ನಿ. ಆದರೆ ಈ ಒಂದು ವಿಷಯ ನೀನು ಸುಳ್ಳು ಹೇಳಿದ್ದೀನಿ ಅನ್ನೋದು ಗೊತ್ತಾಗಿ ನನ್ನ ಮನಸ್ಸಿನಾಗ ನೀನು ಆ ಮದುವೆ ಸ್ಥಾನದಾಗ ಕಾಣಕತ್ತಿದ್ದಿ. ಅವಳು ಹಿಂಗೆ ಮಾಡಿದ್ಲು, ನೀನು ಹಿಂಗೆ ಮಾಡಿದ್ಯಲ್ಲ. ಹಾಳಾದ್ರೆ ಅವಳು ಅವ್ರ ತಂದೆ ತಾಯಿ ವಿಚಾರದಾಗ ನನಗೆ ಸುಳ್ಳು ಹೇಳಿದ್ಲು. ಆದರೆ ನೀನು ನನ್ನ ಮಗು ವಿಚಾರದಾಗ ಸುಳ್ಳು ಹೇಳತ್ತೀಯಲ್ಲ. ನನಗೆ ಗೊತ್ತಿಲ್ಲಂಗ ನೀನು ನನ್ನ ಮಗನ ತಗಿಸ್ಬಿಟ್ಟಿದ್ದಿಲ್ಲ ಹೊಟ್ಟೆಗಿರೋದನ್ನ. ಯಾಕೆ ತಗ್ಸಿದಿ? ಆಕೆನ ಸುಮ್ಮನೆ ಬಿಡಬೇಡ. ಆಕೆನ ಒಂದು ಜಾಡ್ಜಾಡ್ಸ್ ಓದಿ ಆಕೆನ ಬುದ್ಧಿ ಬರ್ಲಕ್ಕಿಗೆ. ಹೊಟ್ಟೆಗಿನ ಮಗುನ ಕೊಂದಾಳ ಅಂತ ಕಾನೂನು ಪ್ರಕಾರ ಅದು ಎಷ್ಟು ತಪ್ಪಂದು ಗೊತ್ತೈತಿ ನಿನಗೆ? ಒಂದು ಮಗುನ ಸಾಯ್ಸಕ್ಕೆ ನಿನಗೆ ನಾಚಿಕೆ ಬರಂಗಿಲ್ಲ. ಬೇಕಂದವ್ರಿಗೆ ಮಕ್ಕಳಾಗಂಗಿಲ್ಲ. ಆದರೆ ನೀನು ಇದನ್ನು ನೋಡ್ಕೊಂಡು ಕಾಸ ಆ ಮಗುನ ಕೊಂದು ಬಿಟ್ಟಲ್ಲ. ಆದರೆ ಈಗ ನಿನಗೆ ಮಕ್ಕಳಾಗಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ತಿದ್ದಿ ನೀನು? ಅಯ್ಯೋ ಅತ್ತೆ, ನಾನೇನು ಬೇಕು ಅಂತ ಮಗುನ ತೆಗಿಸ್ಲಿಲ್ಲ ಅತ್ತೆ. ಅದು ನಾನು ಎಲ್ಲಿ ಇಷ್ಟು ಜಲ್ದಿ ಸತ್ತಿರ್ತೀನಿ ಅಂಥೇಳಿ ಆ ಮಗುನ ತೆಗಿಸ್ಬಿಟ್ನಿ ಅಷ್ಟೆ. ಆದ್ರೆ ಇನ್ನು ಮುಂದೆ ನಾನು ಹಂಗೆ ಮಾಡಂಗಿಲ್ಲ ಅತ್ತೆ, ಹಂಗೆ ಮಾಡಂಗಿಲ್ಲ. ನಾನಿನ್ನು ಮುಂದೆ ನೀವು ಹೇಳ್ದಂಗೆ ಕೇಳ್ಕೊತ ಇರ್ತೇನೆ. ಒಳ್ಳೆಯವ್ರಿಗೆ ಒಳ್ಳೆಯವ್ರು ನಾವು, ಕೆಟ್ಟದಕ್ಕೆ ಬಂದ್ರೆ ಭಾಳ ಕೆಟ್ಟವ್ರು ನಾವು. ತಾಯಿ ಮಗ ನೆನಪಿರಲಿ. ನಾವೇನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನನಗೆ. ನೋಡ್ವಿರು, ನನಗೆ ಮಾತ್ರ ಒಂದು ವರ್ಷದಾಗ ಮೊಮ್ಮಗು ನನ್ನ ಕೈಯಾಗಿರ್ಬೇಕು. ಅಕಸ್ಮಾತ್ ಈಗ ಸತ್ರು ಪರವಾಗಿಲ್ಲ, ನನಗೆ ಮೊಮ್ಮಗು ಬೇಕು ಅಷ್ಟೆ. ಸರಿ ಅಮ್ಮ, ನೀನು ಹೇಳಿದಂಗೆ ನಾವು ವಂಶನ ಬೆಳಿಬೇಕಂದ್ರೆ ನನಗೆ ಗಂಡು ಮಗುನ ಬೇಕು. ನೀನು ಗಂಡು ಮಗುನ ಹೆತ್ತು ಕೊಡ್ಬೇಕು. ನೆನ್ಪಿಟ್ಕೊ. ಹಾಳಾಗಿ ಹೋಗು. ಬೇವರ್ಸಿ. ರೀ ನನ್ನ ಮಾತು ಕೇಳ್ರಿ ಸ್ವಲ್ಪ. ರೀ, ನೀವು ಹೇಳಿದ್ದೆಲ್ಲ ಮಾಡಿದ್ರೆ ನಾವು ಒಳ್ಳೆಯವರು. ನೀವು ಹೇಳಿದ್ದನ್ನ ನಾವು ನಿಮ್ಗೆ ಹೇಳ್ದ ಒಂದು ತಪ್ಪನ್ನ ಮಾಡಿದಕ್ಕೆ ನನ್ನನ್ನು ಇಷ್ಟೊಂದು ದ್ವೇಷ ಮಾಡ್ತಿದ್ದೀರಲ್ಲ. ದ್ವೇಷ ಮಾಡ್ತಾ ಇದ್ದೀರಾ? ಯಾಕ್ರಿ ಒಂದು ನಿಮಿಷ ನಿಂತ್ಕೊಳ್ಳಿ. ನೋಡು, ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ. ಸುಮ್ಮನೆ ಇದ್ದು ಬಿಡು. ಇವತ್ತು ನಾವಿಬ್ರು ಒಂದಾಗ್ತಾವ. ಆದ್ರೆ ಅದು ನನ್ನ ಮಗುಗೋಸ್ಕರ. ಅದು ಗಂಡು ಮಗುನ ಬೇಕಂತ ನೀನು ಹೇಳ್ತೇನೆ. ನೀನು ಗಂಡು ಮಗುನ ಹೆತ್ತು ಕೊಡ್ಬೇಕು. ಸಾಯ್ತಿದೆಯಲ್ಲ ಹೆತ್ತು. ಆದ್ರೆ ನೀನು ಸಾಯ್ತಿ ಅಂತ ನಾನು ಡಾಕ್ಟ್ರನ್ನ ಕೇಳಬೇಕಲ್ಲ. ನೀನು ಕರೆ ಹೇಳತ್ತೀಯೋ ಸುಳ್ಳು ಹೇಳತ್ತೀಯ ಏನು ಗೊತ್ತಾ? ಹೋಗಿ ನೀನು ಹೊಟ್ಟೆಲಿ ಉಳಿದ್ಮೇಲೆ ಡಾಕ್ಟ್ರನ್ನ ಹೋಗಿ ಕೇಳೋನು. ಡಾಕ್ಟ್ರ್ ಏನಂತಾರ ಅನ್ನೋದು ಗೊತ್ತಾಗಲಿ. ಏನಾದರೂ ಈ ಸರಿ ನೀನು ಹೊಟ್ಟೆಲಿ ನಿಂತ ಮ್ಯಾಗ ತಕ್ಕೋಬೇಕಲ್ಲ, ಅವಾಗ ಐತಿ ನಿನಗೆ ಮಾರಿ ಹಬ್ಬ. ನಾನೇ ಇಂಚಿಂಚಾಗಿ ಕೊಂದುಬಿಡ್ತೇನೆ, ನೆನ್ಪಿಟ್ಕೋ. ವೀರು, ನೀನು ಹೋಗು, ತಲೆ ಕೆಡಿಸ್ಕೋಬೇಡ. ಆಕೆಗೆ ನಾನು ಹೇಳ್ತೇನೆ ಚಂದಮ್ಗೆ. ನೀನು ಹೋಗು. ಸರಿ ಬೇವ, ಹೇಳಕ್ಕಿ ಜಾಡಿಸ್ ಒದಿ ಇಲ್ಲ ಅಂದ್ರೆ ಬುದ್ಧಿ ಬರುವಂಗೆ. ಅಣ್ಣನ ಮಗಳ ಮದುವೆ ಮನೆಗೆ ಸೊಸಿ ಮಾಡ್ಕೊಂಡು ಕರ್ಕೊಂಬಂದು ನೋಡು. ಹೆಂಗೆ ನಮ್ಮ ತೆಲಿಗೆ ಟೋಪಿ ಹಾಕಿಬಿಟ್ಲು. ಅಯ್ಯೋ ಇಲ್ಲ ಮಾವ, ಇಲ್ಲ. ನಾನು ನಿಮ್ಗೆ ಹೇಳಬೇಕಾಗಿತ್ತು ಅದನ್ನ ತೆಗಿಸ್ಕೋಬೇಕಾದ್ರೆ. ಆದರೆ ನಾನು ಅದನ್ನ ಹೇಳ್ದೆ ಮಾಡಿದೆ ನನ್ನ ದೊಡ್ಡ ತಪ್ಪು. ಆದರೆ ಇವಾಗಾದರೂ ನಾನು ನಿಮ್ಗೆ ಹೇಳಿದ್ನೋ ಇಲ್ಲೋ? ನಾನು ಹೇಳಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಗೊತ್ತಾಗ್ತಿತ್ತು? ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ಜಾಸ್ತಿ ಮಾತಾಡಿ ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ನನಗೆ ತಲೆ BP ಏರ್ತಂದ್ರೆ ನಾನು ಏನು ಮಾಡ್ತಾನೆ, ಇಲ್ಲಿದ್ದು ಸಾಮಾನ್ಯ ತೊಗೊಂಡು ಹೋಗೋದು ಬಿಡ್ತಾನೆ. ಮತ್ತು ಮಸಡಿಗೆ ಹಾಳಾದಕ್ಕಿನ ತೊಗೊಂಡು ಬಂದು ಕಾಸು